ಬೆಂಗಳೂರು ಟ್ರಾಫಿಕ್ನಲ್ಲಿ ಸಿಕ್ಕಾಪಟ್ಟೆ ಮುಂದೆ ಇದೆ. ಈಗ ದೇಶದಲ್ಲಿ ನಂಬರ್ 1, ಪ್ರಪಂಚದಲ್ಲಿ ನಂಬರ್ 2 ಆಗಿ ಕೂತಿದೆ. ಅದರ ಮಧ್ಯದಲ್ಲಿ ನಡ್ಕೊಳ್ತಾ ಇರುವಂಥ ರೀತಿಗಳು ಇನ್ನೊಂದಿಷ್ಟು ಜನರನ್ನ ಹೈರಾಣ ಮಾಡಿಡುತ್ತೆ. ಯಾಕೆ ಅಂತಂದ್ರೆ ಮೆಟ್ರೋದಲ್ಲಿ ಓಡಾಡೋಣಪ್ಪ, ಜನ ವಾಹನಗಳನ್ನು ಬಿಟ್ಬಿಟ್ಟು ಸ್ವಲ್ಪ ಟ್ರಾಫಿಕ್ ಕಡಿಮೆ ಮಾಡೋಣ ಅಂತಂದ್ರೆ ಮೆಟ್ರೋ ಅವಲಂಬನೆಯನ್ನು ಕೂಡ ಈಗ ಜನ ಬಿಡೋ ಪರಿಸ್ಥಿತಿಗೆ ತಂದಿಡ್ತಾ ಇದ್ದಾರೇನೋ ಅಂತ ಅನಿಸ್ತಾ ಇದೆ. ಮೆಟ್ರೋ ಟಿಕೆಟ್ ದರವನ್ನು ಏರಿಸಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಕಳೆದ ವರ್ಷ ಶೇಕಡ 71.5ರಷ್ಟು, ಅದು ಕೂಡ 108ರಷ್ಟು ಏರಿಕೆ ಮಾಡಿದ್ರು. ಜನ ಎಲ್ಲ ವಿರೋಧ ಮಾಡಿದ ನಂತರ ಅದನ್ನು 71ಕ್ಕೆ ತಂದು ನಿಲ್ಲಿಸಿದ್ರು. ಈಗ ಮತ್ತೆ ಕಿಲೋಮೀಟರ್ ಲೆಕ್ಕದಲ್ಲಿ ಗರಿಷ್ಠ ಶೇಕಡ 5ರಷ್ಟು ಜಾಸ್ತಿ ಮಾಡ್ತಾ ಇದೆ. ಅದು ₹5 ಆಗುತ್ತೋ ₹10 ಆಗುತ್ತೋ ಗೊತ್ತಿಲ್ಲ. ಪಾಸ್ ದರ, ಸ್ಮಾರ್ಟ್ ಕಾರ್ಡ್ ದರವನ್ನು ಕೂಡ ಹೆಚ್ಚಿಸಿದೆ. ಸೋಮವಾರದಿಂದ ಪರಿಷ್ಕೃತ ದರ ಜಾರಿ ಕೂಡ ಆಗುತ್ತೆ. ಶೇಕಡ 10, ಶೇಕಡ 20ರಷ್ಟು ದರ ಪರಿಷ್ಕರಣೆ ಮಾಡಬೇಕಾಗಿತ್ತು, ಆದರೆ ಕೇವಲ ಶೇಕಡ 5ಕ್ಕೆ ಮಾತ್ರ ಸೀಮಿತ ಮಾಡಿದ್ದೇವೆ ಅಂತ ಸಬೂಬು ಕೊಡ್ತಾ ಇದೆ ಮೆಟ್ರೋ. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿರುವಂಥ BMRCL MD ರವಿಶಂಕರ್ ಅವರು, ದರ ನಿಗದಿ ಸಮಿತಿಯ ನಿಯಮದಂತೆ ದರ ಏರಿಕೆ ಮಾಡ್ತಾ ಇದ್ದೀವಿ. ದರ ಏರಿಕೆಯ ಸಂಬಂಧ ಸರ್ಕಾರದಿಂದ ಅನುಮತಿ ಪಡೆಯೋ ಅಗತ್ಯತೆ ಇಲ್ಲ. ಸಮಿತಿಯ ನಿಯಮದಂತೆ 1 ವರ್ಷದ ಬಳಿಕ ದರ ಏರಿಕೆ ಆಗ್ತಾ ಇದೆ ಅಂದಿದ್ದಾರೆ. ಇನ್ನು ಮೆಟ್ರೋ ದರ ಏರಿಕೆಗೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೆಟ್ರೋದವರು ಮೊದಲು ಜಾಸ್ತಿ ರೈಲು ಓಡಿಸ್ಲಿ, ಪೀಕ್ ಅವರ್ನಲ್ಲಿ ಭಾರಿ ಸಮಸ್ಯೆ ಆಗ್ತಾ ಇದೆ, ಮೂಲ ಸೌಕರ್ಯ ಕಲ್ಪಿಸಲಿ, ಆಮೇಲೆ ದರ ಏರಿಕೆ ಮಾಡಲಿ ಅಂದಿದ್ದಾರೆ. ಬೋರ್ಡು ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ, ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಸಂಬಂಧ ಇಲ್ಲ. ಇದು ಫೇರ್ ರಿವಿಷನ್ ಕಮಿಟಿ ಲಾಸ್ಟ್ ಇಯರ್ ಏನ್ ಮಾಡ್ತು, ಅದ್ರ ಪ್ರಕಾರ ನಮ್ಗೆ ಅದು ಬೈಂಡಿಂಗ್ ಅದು ಸ್ವಲ್ಪ ಜಾಸ್ತಿ ಆಯ್ತು ಫೇರ್. ಈಗ ಏನಾಗಿದೆ, ಪ್ರತಿ ವರ್ಷ ಮಾಡ್ತೇವೆ 5% ಕ್ಯಾಪ್ ಹಾಕಿದೆ. ಪರ್ಸೆಂಟ್ ಮಾಡಕ್ ಅವಕಾಶ ಇದೆ, ಬಟ್ 5% ಲಿಮಿಟ್ ಮಾಡಿದೀವಿ. ಸೊ ನಮ್ದು ಮಿನಿಮಮ್ ಫೇರ್ ಇವಾಗಿರೋದು 10 ಸ್ಲಾಬ್ ಅಲ್ಲಿ ₹10 90 ಆಗಿದೆ. ₹10 ಬಂದ್ಬಿಟ್ಟು ₹11 ಆಗ್ತಾ ಇದೆ. ₹90 ಬಂದು ₹95 ಆಗ್ತಾ ಇದೆ. ಮತ್ತೆ ಇರುವಂತ ಡಿಸ್ಕೌಂಟ್ ಗಳೆಲ್ಲ ಸಹ ಅದು ಅನ್ವಯಿಸುತ್ತೆ. ಸೊ ಜಾಸ್ತಿ ಹೊರೆ ಆಗ್ಲಿಕ್ಕಿಲ್ಲ. ಸೊ ಐ ವುಡ್ ರಿಕ್ವೆಸ್ಟ್ ಯು, ಮಂಡೆಯಿಂದ ಜಾರಿ ಬರುತ್ತೆ. ಫಸ್ಟ್ ಆಫ್ ಆಲ್ ಮೆಟ್ರೋ ರೇಟ್ ಇನ್ಕ್ರೀಸ್ ಮಾಡ್ತಿದ್ರೆ ಅಂದ್ರೆ ತಕ್ಕ ಫೆಸಿಲಿಟಿ ಕೊಡಬೇಕು, ಫ್ರೀಕ್ವೆನ್ಸಿ ಜಾಸ್ತಿ ಮಾಡಬೇಕು, ಅದನ್ನೆಲ್ಲ ಮಾಡ್ತಾ ಇಲ್ಲ. ಅದ್ರ ಬದಲು ಸುಮ್ಮನೆ ರೇಟ್ ಇನ್ಕ್ರೀಸ್ ಮಾಡ್ಕೊಂಡು ಹೋದ್ರೆ ಈಗ ಬರೋ ಜನನೂ ಕಡಿಮೆ ಮಾಡ್ತಾರೆ, ಆಮೇಲೆ ಟ್ರಾಫಿಕ್ಕು ಜಾಸ್ತಿ ಆಗುತ್ತೆ, ಆಮೇಲೆ ಜನರ ಮೇಲೇ ಸುಮ್ಮನೆ ತೊಂದರೆ ಆಗುತ್ತೆ. ರೇಟ್ ಕಡಿಮೆ ಮಾಡಿ, ಫೆಸಿಲಿಟಿ ಜಾಸ್ತಿ ಮಾಡಿ, ಜನ ಬರೋದನ್ನೇ ಹೆಚ್ಚಿಗೆ ಮಾಡಿ, ಅವಾಗ ಆಟೋಮೆಟಿಕ್ಕಾಗಿ ಟ್ರಾಫಿಕ್ ಕಡಿಮೆ ಆಗುತ್ತೆ. ಸೊ ಈಗ ಆಲ್ರೆಡಿ ರೇಟ್ ಜಾಸ್ತಿ ಮಾಡಿದ್ದಾರೆ ತುಂಬ. ಮೋಸ್ಟ್ಲಿ ಗರಿಷ್ಠ ಮೊತ್ತ ₹90, ₹90 ಇದೆ. ಸೊ ಇನ್ನೂ ಇವ್ರು ಜಾಸ್ತಿ ಮಾಡ್ತಿದ್ರೆ ದಿನದ ಖರ್ಚು 300-400 ಮೇಲೆ ಹೋಗ್ಬಿಡುತ್ತೆ. ಸೊ ಅದನ್ನು ಯೋಚನೆ ಮಾಡಬೇಕಾಗತ್ತೆ BMRCL ಫಸ್ಟ್ ಆಫ್ ಆಲ್ ಈಗ ಆಲ್ರೆಡಿ ಇರೋ ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಇರೋದು 6 ಕೋಚ್ ಒಂದು ಟ್ರೈನಲ್ಲಿ, ಕನಿಷ್ಠ 1,000 ಜನನೂ ಹೋಗ್ತಾ ಇರ್ತಾರೆ ಈಗ ಪೀಕ್ ಟೈಮಲ್ಲಿ ಒಂದೊಂದು ಟ್ರೈನಲ್ಲೂ. ಸೊ ಕೋಚ್ ಇನ್ಕ್ರೀಸ್ ಮಾಡೋದು ಆಪ್ಷನು, ಅಥವಾ ನಂಬರ್ ಆಫ್ ಟ್ರೈನ್ಸ್ ಜಾಸ್ತಿ ಮಾಡಿ ಇಂಟರ್ವಲ್ ಕಮ್ಮಿ ಮಾಡೋಕ್ಕೆ 2 ಟ್ರೈನ್ ಮಧ್ಯೆ ಅದನ್ನು ಕಮ್ಮಿ ಮಾಡೋದನ್ನು ನೋಡೋದು ಬಿಟ್ಟು ಫೇರ್ ರಿವೈಸಲ್ ಪದೇ ಮಾಡ್ತಾ ಇದ್ರೆ ಅರ್ಥ ಇಲ್ಲ ಸರ್. ಇದಕ್ಕೆ 5% ಏರಿಸ್ತಾ ಇದೆ. ನಮ್ಮಂಥ ಪೆನ್ಷನರಿಗೆ ಭಾಳ ಕಷ್ಟ ಆಗುತ್ತೆ. ಮೆಟ್ರೋನ ಇನ್ನೂ ಸುಧಾರಣೆ ಮಾಡಿ ಜನರಿಗೆ ಕೂತ್ಕೊಳ್ಳೋ ಸೀಟ್ ಕೊಡಲಿ, ಫಸ್ಟ್ ಮುಂದಾಗಬೇಕು. ಕಲೆಕ್ಷನ್ ಮಾಡೋದು ಆಮೇಲೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಸುಮಾರು 10% ಅಷ್ಟು ಹೆಚ್ಚಳ ಬರ್ತಾ ಇತ್ತು. ಒಂದು ವರ್ಷ ಮುಗಿತಿದ್ದಂಗೆ ಆ್ಯನ್ಯಲ್ ರಿವಿಷನ್ ಏನಂತ ಕರಿತೀವಿ ನಾವು, ಅದು ಇವಾಗ 9ನೇ ತಾರೀಕು ಫೆಬ್ರವರಿಯಿಂದ ಜಾರಿಗೆ ಬರುತ್ತೆ. ಅಂದರೆ ಇವಾಗ ನಮ್ಮ ದರ ಪರಿಷ್ಕರಣೆ ಆಗ್ತಿರೋದು ಕನಿಷ್ಠ ₹1, ಗರಿಷ್ಠ ₹5. ನಮ್ಮದು ಒಂದು ಸ್ಟಾಫ್ ಕಾಸ್ಟ್ ಬರುತ್ತೆ, ಎನರ್ಜಿ ಕಾಸ್ಟ್ ಬರುತ್ತೆ, ಮೇಂಟೆನೆನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಬರುತ್ತೆ. ಸ್ಮಾರ್ಟ್ ಕಾರ್ಡ್ ಪಾಸ್ಗಳಲ್ಲಿ ನಿಮಗೆ ಒಂದು ಫ್ಲಾಟ್, ಅಂದರೆ ನಿಮ್ಮ ಸ್ಮಾರ್ಟ್ ಕಾರ್ಡ್ ಏನಿದೆ ಕಾಸ್ಟ್. ಇನ್ನು ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರದಲ್ಲಿ ನೋಡೋಣ ಏನು ಲೆಕ್ಕಾಚಾರ ಅಂತೇಳಿ. ನೋಡಿ, ಕಿಲೋಮೀಟರ್ ಲೆಕ್ಕದಲ್ಲಿ ಕನಿಷ್ಠ ₹1, ಗರಿಷ್ಠ ₹5 ಹೆಚ್ಚಳ ಅಂತಿದ್ದಾರೆ. ಈ ಪ್ರಕಾರವಾಗಿ ನೋಡೋದಾದ್ರೆ ಶೇಕಡ 5ರಷ್ಟು ಆಗೋದೇನಿಲ್ಲ, ಅದು ಶೇಕಡ 7ರಿಂದ ಶೇಕಡ 10ರಷ್ಟು ಏರಿಕೆ ಆಗುತ್ತೆ. ಅದರ ಲೆಕ್ಕ ಆಮೇಲೆ ಬರೋಣ. ದಿನದ ಪಾಸ್ ₹300ಯಿಂದ ₹313ಕ್ಕೆ ಏರಿಕೆ ಮಾಡ್ತಾ ಇದ್ರೆ ₹13 ಏರಿಕೆ ಆಗುತ್ತೆ. ಮೊಬೈಲ್ QR ಪಾಸ್ ₹250 ಇದ್ದಿದ್ದು ಈಗ ₹263 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ₹13 ಏರಿಕೆ ಆಗ್ತಾ ಇರೋದು. 1 ದಿನದ, 3 ದಿನದ, 5 ದಿನದ ಪಾಸ್ಗಳಲ್ಲಿದೆ. ಇದು ಆವಾಗ ಬೇರೆ ಜಿಲ್ಲೆಗಳಿಂದ ಬಂದಿರ್ತಾರೆ, ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ, ಟೂರಿಸ್ಟ್ಗಳು ಇರ್ತಾರಲ್ಲ, ಅವ್ರಿಗೆ ಹೆಚ್ಚಿನ ಲಾಭ ಆಗಲಿ ಅಂತ ₹13ಯಿಂದ ₹43ಗೆ ಭಾರಿ ಏರಿಕೆಯನ್ನು ಮಾಡಿದ್ದಾರೆ. ಇಲ್ಲಿ ಯಾಕೆ 5% ಬರೋದಿಲ್ಲ? ಓಕೆ, 3 ದಿನದ ಪಾಸ್ ಸ್ಮಾರ್ಟ್ ಕಾರ್ಡ್ ಇದೆ, ₹600ಯಿಂದ ₹628ಗೆ ಏರಿಕೆ ಮಾಡಿದ್ದಾರೆ. ಇನ್ನು 3 ದಿನದ ಪಾಸ್ ಸ್ಮಾರ್ಟ್ ಕಾರ್ಡನ್ನು ಮಾಡಿದರೆ QR ₹250ನಿಂದ ₹550ಯಿಂದ ₹578ಗೆ ಜಂಪ್ ಮಾಡಿದ್ದಾರೆ. ಸೊ ಯಾವ ರೀತಿಯಲ್ಲಿ ಏರಿಕೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ನೋಡ್ಕೊಳ್ಳಿ ಇಲ್ಲಿ ಹೇಗೆ ಏರಿಕೆ ಆಗಿದೆ ಅಂತ.
ಇನ್ನು ಮೆಟ್ರೋ ಪ್ರಯಾಣ ದರ ಏರಿಕೆ ಎಂದಿನಂತೆ ರಾಜಕೀಯ ಕಚ್ಚಾಟಕ್ಕೂ ಕೂಡ ಕಾರಣವಾಯಿತು. ಬಿಜೆಪಿ ಸಂಸದ ಪಿಸಿ ಮೋಹನ್ ರಾಜ್ಯ ಸರ್ಕಾರ ದಿವಾಳಿ ಆಗಿರೋದನ್ನ ಬಚ್ಚಿಡಲು ಪ್ರಯಾಣಿಕರಿಗೆ ಬರೆ ಹಾಕ್ತಾ ಇದೆ. ಮೆಟ್ರೋಗೆ ರಾಜ್ಯ ಸರ್ಕಾರ ನೀಡ್ತಾ ಇದ್ದ ಆರ್ಥಿಕ ನೆರವು ಸ್ಥಗಿತವಾಗಿದೆ. ಹಣದ ಕೊರತೆಯಿಂದ ಶ್ಯಾಡೋ ಕ್ಯಾಶ್ ಸಪೋರ್ಟ್ ನಿಲ್ಲಿಸಿದೆ. 2016, 17 ಹಾಗೂ 17-18ರಲ್ಲಿನ ನಷ್ಟದ ಬಾಬ್ತು ಈಗ ಪ್ರಯಾಣಿಕರ ಮೇಲೆ ಹೇರಿದೆ. ರಾಜ್ಯ ಸರ್ಕಾರ ಮೆಟ್ರೋ ದರ ಏರಿಕೆ ಮಾಡಿ ಬಂದ ಹಣವನ್ನ ಶಕ್ತಿ ಯೋಜನೆಗೆ ಹಾಕಿದ್ದಾರೆ ಅಂತ ಕಿಡಿಕಾರಿದ್ರು. ಮತ್ತೋರ್ವ ಸಂಸದ ತೇಜಸ್ವಿ ಸೂರ್ಯ ಕೂಡ ಎಕ್ಸ್ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸವಲತ್ತುಗಳನ್ನು ಕೊಡುವ ತೀರ್ಮಾನ ಮಾಡಲ್ಲ, ಸಬರ್ಬನ್ ರೈಲು ಯೋಜನೆಗೆ ಒತ್ತು ಕೊಡ್ತಿಲ್ಲ, ರಸ್ತೆ ಗುಂಡಿಗಳನ್ನು ಮುಚ್ತಾ ಇಲ್ಲ, ಸಮರ್ಪಕವಾಗಿ ಕಸ ತೆರವು ಮಾಡ್ತಿಲ್ಲ, ಮೆಟ್ರೋ ವಿಳಂಬದ ಯೋಜನೆಗೆ ವೇಗ ಕೊಡ್ತಾ ಇಲ್ಲ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಮನಸ್ಸು ಮಾಡ್ತಿಲ್ಲ. ಆದರೆ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾತ್ರ ಸರ್ಕಾರ ಸದಾ ಮುಂದಿರುತ್ತೆ ಅಂತ ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ಗೃಹ ಸಚಿವ ಪರಮೇಶ್ವರ್ ಕೂಡ ಪ್ರತಿಕ್ರಿಯಿಸಿದರು. ನರೇಂದ್ರ ಮೋದಿ ಅವರ ಸರ್ಕಾರ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟು ಬಜೆಟ್ ಅಲ್ಲೂ ಕೂಡ ಅನೌನ್ಸ್ ಮಾಡಿದೆ. ರಾಜ್ಯ ಸರ್ಕಾರ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಇವತ್ತು ಮೆಟ್ರೋ ಒಂದು ಆದಾಯವನ್ನು ತಗೊಂಡು ಹೋಗಿ ಮೆಟ್ರೋ ಅಲ್ಲಿ ಜನಗಳಿಗೆ ಇನ್ಕ್ರೀಸ್ ಮಾಡಿ ರೇಟ್ನ ತಗೊಂಡೋಗಿ ಶಕ್ತಿ ಬಸ್ಸಿನ ಸ್ಕೀಮ್ಗೆ ಹಾಕ್ತಾ ಇದ್ದಾರೆ ಇವತ್ತು ದುಡ್ಡು. ಇವತ್ತು ಕಳೆದ ವರ್ಷ ಕೂಡ 71% ಅಷ್ಟು ಬೆಲೆಯನ್ನು ಕೂಡ ಒಂದು ಟಿಕೆಟ್ ದರವನ್ನು ಕೂಡ ಜಾಸ್ತಿ ಮಾಡಿದ್ರು. ಈಗ 5% ಜಾಸ್ತಿ ಮಾಡ್ತೀನಿ 9ನೇ ತಾರೀಕಿಂದ ಹೋಗಿದ್ದಾರೆ. ಅಲ್ಲ, ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಅವರು CMD ಅಂತ ಏನು ಮಾಡಿದ್ದಾರೆ, ಈಗ ಕೇಂದ್ರ ಸರ್ಕಾರದ ಭಾಗ ಕೂಡ ಇದೆ ಅಲ್ವಾ. ಹಾಗಾಗಿ ಕೇಂದ್ರ ಸರ್ಕಾರದ ಡೈರೆಕ್ಷನ್ಸ್ ಮೇಲೆ ಅವರು ಅನೇಕ ಸಂದರ್ಭದಲ್ಲಿ ತೀರ್ಮಾನಗಳು ಮಾಡ್ತಾರೆ. ಅದು ಅವರು ಈಗ ಹೊಸದಾಗಿ ಏನು ಮಾಡಿದ್ದಾರೆ, ಅವರು ಚರ್ಚೆ ಮಾಡಿ ಬಹುಶಃ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರು ಕೂಡ ಸೇರಿ ಮಾಡಿರ್ಬೋದು ಅಂತ ಅನ್ಕೊಳ್ತೀನಿ. ನರೇಂದ್ರ ಮೋದಿ ಅವರು ಡಾಲರ್ ರೇಟ್ 58 ರೂಪಾಯಿ 58 rupees 58 ರೂಪಾಯಿ ಆಗಿದ್ದಕ್ಕೆ ನರೇಂದ್ರ ಮೋದಿ ಅವರು ಬೊಬ್ಬೆ ಆಗ್ತಿದ್ರು. ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ 58 ರೂಪಾಯಿ ಆಗಿದೆ. ನೋಡಿ ನೀವು ಏನು ಪರಿಸ್ಥಿತಿ, ದೇಶದ ಪರಿಸ್ಥಿತಿ. ಈಗ 92 ಆಗಿದೆ ನರೇಂದ್ರ ಮೋದಿ ಅವರ ನಿಮ್ಮ ಪ್ರಧಾನಮಂತ್ರಿ ಆದಾಗ. ನಮ್ಮ ಸರ್ಕಾರ ಇದ್ದಾಗ ಪೆಟ್ರೋಲ್ ರೇಟ್ ಎಷ್ಟಿತ್ತು, ಮನಮೋಹನ್ ಸಿಂಗ್ ಇದ್ದಾಗ 65 ರೂಪಾಯಿ ಇತ್ತು, 102 ರೂಪಾಯಿ ಆಗಿದೆ. ಇಲ್ಲಿವರೆಗೂ ಎಲ್ಲಾನು ಸಮರ್ಥಿಸ್ಕೊಂಬಂದ್ರು. ಈಗ BMRCLನೂ ಸಮರ್ಥಿಸ್ಕೊಳ್ಳೋ ಲೆಕ್ಕಕ್ಕೆ ಬಂದಿದ್ದಾರೆ. ಟ್ರಾಫಿಕ್ ಕಡಿಮೆ ಆಗಬೇಕು, ವೆಹಿಕಲ್ಸ್ ಮೂವ್ಮೆಂಟ್ ಕಡಿಮೆ ಆಗಬೇಕು, ಮೆಟ್ರೋಲ್ ಹೋಗಿ ಬಸ್ಸಲ್ಲಿ ಹೋಗಿ ಅಂತ ಜನಕ್ಕೆ ಹೇಳಕ್ ಗೊತ್ತು. ದುಡ್ಡು ಯಾರು ಕೊಡ್ತಾರೆ? ಬಂದಿರೋದು ಅದೇ. ಈಗ MB ಪಾಟೀಲ್ ಅವ್ರಿಗೆ ಏನಾಗಬೇಕಾಗಿದೆ ಸರ್? ಶಾಸಕರ ಸಂಬಳ ಎಷ್ಟಿತ್ತು ಸರ್, ಈಗ ಎಷ್ಟಾಗಿದೆ? ಅವ್ರಿಗೆ ಮಾತ್ರ ಎಷ್ಟಿತ್ತು ಸರ್, ಈಗ ಎಷ್ಟಾಗಿದೆ ಅಲ್ವಾ? ನಿಮಗಿದ್ದಂತಹ ಟ್ರಾವೆಲ್ ಅಲೌನ್ಸ್ಗಳೆಲ್ಲ ಎಷ್ಟಿದೆ ಸರ್, ಈಗ ಎಷ್ಟಾಗಿದೆ ಸರ್? ಆಮೇಲೆ ನಿಮ್ಮ ಇಲಾಖೆಗೆ ಬರ್ತಾ ಇದ್ದಂತಹ ಫಂಡಿಂಗ್ ಎಷ್ಟಿತ್ತು ಸರ್ ಬಜೆಟಲ್ಲಿ, ಈಗ ಎಷ್ಟಾಗಿದೆ ಸರ್? ಜನರದ್ದು ಏನಾಗಿದೆ ಹೇಳಿ ನನಗೆ. ಜನರ ಆದಾಯದ್ದು ಎಷ್ಟು ಏರಿಕೆ ಮಾಡಿದಿರ ಹೇಳಿ, ಏನು ಮಾಡಿದಿರ ಅದನ್ನ ಹೇಳಿಬಿಟ್ಟು ಉಳಿದಿದ್ದೆಲ್ಲ ಮಾತನಾಡಿ. ಅದನ್ನ ಜಾಸ್ತಿ ಮಾಡಿಬಿಟ್ಟು ನೀವು ಆಮೇಲೆ ಇದನ್ನ ಜಾಸ್ತಿ ಮಾಡಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ. ಅದು ಅಲ್ಲಿಗೆ ಇದೆ. ಆಮೇಲೆ ಮಾನ್ಯ ಪರಮೇಶ್ವರ್ ಹೇಳ್ತಾರೆ, ಗೃಹ ಮಂತ್ರಿಗಳು ನೇರವಾಗಿ ಕೇಂದ್ರ ಇದರೆಲ್ಲ ಮಾಡಿರಬಹುದು ಅಂತೇಳಿ. ಕೇಂದ್ರದ್ದು ಮಾಡೋದಾದ್ರೆ ಬೆಂಗಳೂರೇ ಬೇಕಾಗಿತ್ತ, ಮುಂಬೈ ಯಾಕಾಗಿಲ್ಲ, ದೆಹಲಿ ಯಾಕಾಗಿಲ್ಲ? ಯಾಕೆ ಮೆಟ್ರೋ ಸಿಟಿಗಳಲ್ಲಿ ಇವುಗಳನ್ನ ಮಾಡಿಲ್ಲ? ಮೆಟ್ರೋ ಇರುವಂಥ ಜಾಗಗಳಲ್ಲಿ ಯಾಕೆ ಬೆಂಗಳೂರೇ? ಇದರಲ್ಲಿ ಯಾಕೆ ಯಾಮಾರಿಸುವಂತ ಕೆಲಸ ಮಾಡ್ತೀರಾ? ಜನರಿಗೆ ತಿಳಿಯಲ್ಲ ಅನ್ನೋ ಕಾರಣಕ್ಕೋಸ್ಕರ ನೀವು ಯಾಕೆ ಆ ರೀತಿಯಾಗಿ ಹೇಳ್ತೀರಾ? ನೋಡಿ, ರಿಟೈರ್ಡ್ ಹೈಕೋರ್ಟ್ ಲೆವೆಲ್ನ ಜಡ್ಜ್ ಒಬ್ರು ಇರ್ತಾರೆ. ಸೆಂಟ್ರಲ್ ಗವರ್ಮೆಂಟ್ ಇಂದ ನಾಮಿನೇಟ್ ಆಗುವಂತಹ ರಿಟೈರ್ಡ್ IAS ಆಫೀಸರ್ ಒಬ್ರು ಇರ್ತಾರೆ. ರಾಜ್ಯದಲ್ಲೂ ಕೂಡ ಒಬ್ಬರು ರಿಟೈರ್ಡ್ IAS ಆಫೀಸರ್ ಇರ್ತಾರೆ. ಅದು ರಾಜ್ಯ ನಾಮಿನೇಟ್ ಮಾಡುವಂಥದ್ದು. 3 ಜನ ಇರುವಂಥದ್ದು ಒಂದು ಕಮಿಟಿ. ಇವರು ಒಂದು ಶಿಫಾರಸನ್ನ ಮಾಡ್ತಾರೆ. ಆ ಶಿಫಾರಸಿನ ಪ್ರಕಾರ 5% ಪ್ರತಿ ವರ್ಷ ನೀವು ಮಾಡಬಹುದು ಅಂತ ಹೇಳಿದ್ದಾರೆ. ಮಾಡಲೇಬೇಕು ಅಂತ ಹೇಳಿಲ್ಲ, ಅದನ್ನೇ ಒಂದು ಬೇಸ್ ಆಗಿ ಇಟ್ಕೊಂಡಿದ್ದಾರೆ. ಶಿಫಾರಸ್ ಮಾಡಿದ್ದಾರೆ ಅವರಷ್ಟೇ. ನೀವು 5% ಮಾಡಬಹುದು ಅಂತ ಹೇಳಿ, ಇವರು ಮಾಡಿ ಅಂತ ಹೇಳಿಲ್ಲ ಅವರು. ಇವರು ಅದನ್ನ ಮಾಡಲೇಬೇಕು ಅನ್ನೋ ಹಠಕ್ಕೆ ನಿರ್ಧಾರಕ್ಕೆ ಬಿದ್ದಂಗೆ ಕಾಣಿಸ್ತಾ ಇದೆ. ನಾನು ಬೇರೆ ಎಲ್ಲಾ ವಿಚಾರಗಳಿಗೆ ಹೋಗೋದಿಲ್ಲ. ನಿಮಗೆ ದರ ಜಾಸ್ತಿ ಮಾಡ್ಬೇಕಲ್ವಾ, ಮಾಡ್ಕೊಳ್ಳಿ. ವರ್ಷ ಮಾಡಬೇಕು. ಬೆಂಗಳೂರಿಗೆ ಟ್ರಾಫಿಕ್ ನಲ್ಲಿ ನಂಬರ್ 1 ಆಗಿದೆ ದೇಶದಲ್ಲಿ. ಮೆಟ್ರೋದಲ್ಲೂ ನಂಬರ್ 1 ಆಗ್ತಾ ಇದೆ ದರ ಏರಿಕೆಯಲ್ಲಿ. ಎಲ್ಲದರಲ್ಲೂ ನಂಬರ್ 1ಗೆ ಬರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀರಾ ನೀವು. ಕರಪ್ಷನ್ ಅಲ್ಲೂ ನಂಬರ್ 1ಗೆ ಹೋಗ್ತೀರಾ, ಅದರಲ್ಲಿ ಯಾವ ಅನುಮಾನವಿಲ್ಲ. ಆದರೆ ಈ ವಿಚಾರದಲ್ಲಿ ಒಂದು ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ, ಯಾವ್ಯಾವ ಸಮಸ್ಯೆಗಳಾಗಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು BMRCLಗೆ ಒಂದು ಪತ್ರ ಬರೀತಾರೆ. ಆ BMRCL ಇರುವಂತ ಪತ್ರ ಏನು ಅಂತಂದ್ರೆ, 100ರಿಂದ 150 ಜನದವರೆಗೂ ಕೂಡ ಇಲ್ಲಿ 65 ವರ್ಷದ ಮೇಲ್ಪಟ್ಟವರನ್ನ ಇಲ್ಲಿ ಸೇರಿಸ್ಕೊಂಡಿದ್ದಾರೆ. BMRCL ರಿಟೈರ್ಡ್ ಆಗಿರೋರನ್ನ ಸೇರಿಸ್ಕೊಂಡಿದ್ದಾರೆ. ಅವರ ಸಂಬಳ 1,30,000ಕ್ಕಿಂತಲೂ ಅಧಿಕವಾಗಿರೋದು. ಅವರಿಗೆ ಬೇರೆ ಬೇರೆ ಫೆಸಿಲಿಟಿಗಳಿದಾವೆ. ಅದೇ ನಿಮಗೆ ಆಲ್ಮೋಸ್ಟ್ ಆಲ್ ಫಂಡಿಂಗ್ ಆಗುತ್ತೆ. ಅವ್ರನ್ನ ಕಟ್ ಆಫ್ ಮಾಡಿ ಹೊಸಬರಿಗೆ ಕೆಲಸ ಕೊಡಬೇಕು, ಅಲ್ಲಿ ಕೊಡ್ತಾ ಇಲ್ಲ. ದುಡ್ಡು ಸುರಿತಾ ಇದ್ದೀರಾ ಅಲ್ಲಿಗೆ, ಇಲ್ಲಿ ಜನರ ಮೇಲೆ ಬರೆ ಹಾಕ್ತಾ ಇದ್ದೀರಾ.
ಇವ್ಯಾವುದು ಕಣ್ಣಿಗೆ ಕಾಣೋದಿಲ್ಲ ನಿಮಗೆ. ಇದು ಬೆಂಗಳೂರಿಗೆ ಮೆಟ್ರೋ ದರ ಏರಿಕೆ ಶಾಕ್ ಮಾತ್ರ ಅಲ್ಲ, ವಾಟರ್ ಶಾಕ್ ಕೂಡ ಕೊಡಲಾಗ್ತಿದೆ. ಶೀಘ್ರವೇ 3% ನೀರಿನ ಬಿಲ್ ಏರಿಕೆಗೆ ಜಲಮಂಡಳಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿಗೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಮಾಹಿತಿ ಕೊಟ್ಟರು. ಇದರ ವಿವರಣೆ ಹೀಗಿದೆ. ನೀರಿನ ದರವೂ ಕೂಡ ಏರಿಕೆ. ಶೀಘ್ರವೇ ಎಷ್ಟು ಏರಿಕೆ ಮಾಡ್ತಾರಂತೆ? 3% ಏರಿಕೆ ಮಾಡೋದಕ್ಕೆ ಈಗ ನಿರ್ಧಾರವನ್ನ ಮಾಡಲಾಗಿದೆ. ಆಡಳಿತ ಸುಧಾರಣೆ ಸಮಿತಿ ಪ್ರಕಾರ ನಿಯಮ ಮಾಡಿರುವಂತಹ ಸಮಿತಿ ಏಪ್ರಿಲ್ 1ನೇ ತಾರೀಕಿನಿಂದಲೇ 5% ನೀರಿನ ದರ ಏರಿಕೆಗೆ ಸಮಿತಿ ಪ್ರಸ್ತಾಪ ಮಾಡಿದೆ. ಏನು ಅವ್ರಿಗೆ ಆಗಬೇಕಾದ್ದು ಯಾವುದೋ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಮಾಡಿದ್ರಾಯ್ತು. ಸಾರ್ವಜನಿಕರ ಹಿತದೃಷ್ಟಿಯಿಂದ 5ರಿಂದ 5% ಬದಲಿಗೆ 3% ಏರಿಕೆ ಮಾಡೋದಕ್ಕೆ ಜಲಮಂಡಳಿ ನಿರ್ಧಾರ ಮಾಡಿದೆಯಂತೆ. ಈ ಕಡೆ ಮೆಟ್ರೋ ಕೂಡ ಹೇಳುತ್ತಾ 10 ಮಾಡಬೇಕಿತ್ತು, ನಾವು 5ಕ್ಕೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ದೀವಿ ಅಂತ. ಇವರಂತಾರೆ 5 ಮಾಡಬೇಕಿತ್ತು, ಆದರೆ 3 ಮಾಡಬೇಕು, ಜನರ ಉಪಯೋಗಕ್ಕೆ, ಜನರ ಅನುಕೂಲಕ್ಕೆ ತಕ್ಕ ಹಾಗೆ ಅಂತ. ಹಿಂಗೆ ಬರೆ ಹಾಕೋದಂತೆ, ಅದರಲ್ಲೂ ಏನೋ ಚೌಕಾಸಿ ಮಾಡಿದ್ವಿ ಅಂತ ನಾಟಕ ಮಾಡೋದು. ಇವ್ರ ಹತ್ರ ದುಡ್ಡಿಲ್ಲ ದಿವ್ಯಾ, ಸರ್ಕಾರದ ಬಳಿ ದುಡ್ಡಿಲ್ಲ. ಹೋಮ್ ಗಾರ್ಡ್ಗಳಿಗೆ 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅವರು. ಎಲ್ಲದರಲ್ಲೂ ಏರಿಕೆ ಮಾಡಿದ್ರೆ. ನಾನು ಆಗ್ಲೂ ಹೇಳ್ತಾ ಇದ್ದೆ, ಮೆಟ್ರೋ ವಿಚಾರದಲ್ಲಿ ನಿಮಗೆ ಹೊಸ ರೆವಿನ್ಯೂ ಜನರೇಟ್ ಮಾಡುವಂತ ಯೋಗ್ಯತೆನೇ ಇಲ್ಲ ನಿಮ್ಮ ಹತ್ರ. ದೆಹಲಿಯಲ್ಲಿ ಅದೇ ಮೆಟ್ರೋ ಈ ರೀತಿಯಾಗಿ ರೆವಿನ್ಯೂವನ್ನು ಜನರೇಟ್ ಮಾಡುವಂತ ವಿಚಾರ. ಈ ನೀರಿನ ಜಲಮಂಡಳಿ ವಿಚಾರದಲ್ಲೂ ಅಷ್ಟೇ. ಅಡ್ವರ್ಟೈಸ್ಮೆಂಟ್ ಇಂದ ತೆಗೆದುಕೊಳ್ಳುವಂಥದ್ದು, ಪ್ರಾಪರ್ಟಿ ಡೆವಲಪ್ಮೆಂಟ್ ಅನ್ನುವಂಥದ್ದು ಬರೋದೇ ಇಲ್ಲ. ಅದು ನಿಮಗೆ BMTC ಯಲ್ಲೂ ಇಲ್ಲ, BMRC ಯಲ್ಲೂ ಬರೋದಿಲ್ಲ, ಈ ಕಡೆ BWSSB ಯಲ್ಲೂ ಬರೋದಿಲ್ಲ. ಏನು ಪ್ರಾಪರ್ಟಿ ಡೆವಲಪ್ಮೆಂಟು? ದೆಹಲಿಯಲ್ಲಿ ಮೆಟ್ರೋ ಸ್ಟೇಷನ್ಗಳಲ್ಲಿ 70% ಅವರ ಏನು ರೆವಿನ್ಯೂ ಜನರೇಟ್ ಆಗುತ್ತೆ ಅಲ್ಲ, ಅಡ್ವರ್ಟೈಸ್ಮೆಂಟ್ ಇಂದ ಆಗುತ್ತೆ. ನಮ್ಮಲ್ಲಿ BMRC ಯಲ್ಲಿ ಈಗೇನೋ ಎದ್ದು ನಿದ್ದೆಯಿಂದ ಈಗ ಎದ್ದಂಗೆ ಕಾಣಿಸ್ತಾ ಇದ್ದಾರೆ. ಈಗೆಲ್ಲ ಪೋಸ್ಟ್ಗಳನ್ನು ಅಂಟಿಸ್ಬೇಕಲ್ಲ ಅಡ್ವರ್ಟೈಸ್ಮೆಂಟ್ ಅದು. 70% ದಿವ್ಯಾ ದೆಹಲಿಯಲ್ಲಿ ಆದಾಯದ ಮೂಲ 70% ಅಡ್ವರ್ಟೈಸ್ಮೆಂಟ್. ನಮ್ಮ ರಾಜ್ಯದಲ್ಲಿ ಇರೋದು 20ರಿಂದ 25%. ಎಲ್ಲಿಂದ ಎಲ್ಲಿ ಡಿಫರೆನ್ಸ್? ಅದೇ ಜನ ಈಗ ತೆರಿಗೆ ಕಟ್ಟಬೇಕಾಗಿರುವಂಥದ್ದು, ಅದನ್ನೇ ಈ ದರವನ್ನ ಕಟ್ಟಬೇಕಾಗಿರುವಂಥದ್ದು. ಇದನ್ನ ಕೇಳಿದ್ರೆ ದರ ಹೆಚ್ಚಿಗೆ ಆಗಿಲ್ವೇನ್ರಿ? BJP ಅವ್ರು ಅವಾಗೇನು ಕೇಂದ್ರದಲ್ಲಿದ್ದಾಗ ನಮ್ಮ ಮೇಲೆ ಮುಗಿ ಬೀಳ್ತಾ ಇರ್ಲಿಲ್ವೇನ್ರಿ ಅಂತ ಹೇಳ್ತಾರೆ. ಸಬೂಬ್ ಕೊಡೋಕ್ಕೂ ನಾಚಿಕೆ ಆಗಬೇಕು. ಆ ವಿಚಾರ ಇಬ್ರು ಹಾಗೆ ಇದ್ದಾರೆ ಬಿಡಿ. ಇಬ್ರು ಆಡ್ತಾ ಇರುವಂತ ರೀತಿಗಳನ್ನ. ಆಮೇಲೆ ನೀವು ಹೇಳದಂಗೆ 5% ಅಲ್ಲ, ಅದು 7ರಿಂದ 8% ಆಗುತ್ತೆ. 10 ರೂಪಾಯಿ ಟಿಕೆಟ್ ತರ 11 ರೂಪಾಯಿ ಆಗ್ತದೆ. 50 ಪೈಸೆ ಆಗ್ಬೇಕಲ್ವಾ? ಯಾಕೆ ಅದು 11 ರೂಪಾಯಿ ಆಯ್ತು? 10% ಆಯ್ತು. ಹೆಂಗ್ ಲೆಕ್ಕ ಆಯ್ತು? ಆಡ್ಕೊಂಡು ಕೂತ್ಕೊಳ್ತೀರಿ, ಇನ್ನೂ ಏನೇನು ಮಾಡ್ಬೇಕು ಮಾಡಿ. 2,000 ರೂಪಾಯಿ ಕೊಡ್ತಾ ಇದ್ರಲ್ಲ, ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಜನನು ನಿಮ್ಮ ಮನೇಲಿರುವಂಥ ಹೆಣ್ಮಕ್ಳಿಗೆ ಹೇಳಿ 2,000 ರೂಪಾಯಿ ಬರ್ತಾ ಇದೆಯಲ್ಲ, ಅದ್ರಲ್ಲಿ ಕೊಡಿ, ಇದೆಲ್ಲ ದರ ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಹೋಗ್ಬೇಕು ಮೆಟ್ರೋಲಿ, ಅವಾಗ ಗೊತ್ತಾಗುತ್ತೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇನ್ನು ಅಧಿವೇಶನ ಮುಗಿದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಮತ್ತೆ ಪವರ್ ಶೇರಿಂಗ್ ಚರ್ಚೆ ಆಗ್ತಾ ಇದೆ. ಇದಂತೂ ಆಗತ್ತೆ ಬಿಡಿ, ಅವ್ರಿಗೆ ಕುರ್ಚಿ ಸಿಗುವವರೆಗೂ. DK ಶಿವಣ್ಣ, ಕುಣಿಗಲ್ ರಂಗನಾಥ್, ಮಾಗಡಿ ಬಾಲಕೃಷ್ಣ ಮಾತಾಡಿ ಅಧಿವೇಶನ ಮುಗಿದ ಮೇಲೆ ಹೈಕಮಾಂಡ್ ಅವರು ಕರೆದು ಮಾತಾಡಿಸ್ತಾರಂತೆ, ಕಾಯ್ತಾ ಇದ್ದೀವಿ ಅಂತ ಅವರು, ಯಾರು ಕುಣಿಗಲ್ ರಂಗನಾಥ್ ಅವರು. ಈ ಕಡೆ ಮಾಗಡಿ ಬಾಲಕೃಷ್ಣ ಕೂಡ ಈಗಿರುವ ಗೊಂದಲವನ್ನ ಆದಷ್ಟು ಬೇಗ ಹೈಕಮಾಂಡ್ ಬಗೆಹರಿಸಬೇಕು, ಇಲ್ಲದಿದ್ರೆ ಪಕ್ಷ ಹಾಳಾಗುತ್ತೆ, ನನ್ನನ್ನು ಕೇಳಿದ್ರೆ ನಾನು ಖಂಡಿತ ಮಾತಾಡ್ತೀನಿ ಅಂದಿದ್ದಾರೆ. ಹೌದು, ಅದು ಮಾತಾಡ್ತೀರಾ. ಇನ್ನು ಕಾಂಗ್ರೆಸ್ ಶಾಸಕರ ಒಂದು ಬಣದ ವಿದೇಶ ಪ್ರವಾಸ ನನಗೆ ಗೊತ್ತಿಲ್ಲ ಅಂತಂದಿದ್ದಾರೆ. ಇನ್ನು ಶಿವಗಂಗಾ ಬಸವರಾಜ್ ಮಾತಾಡಿ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಫೈನಲ್ ಮಾಡೋಕೆ ದೆಹಲಿಗೆ CM DCM ಕರಿಬಹುದು, ನಮ್ಮನ್ನು ಕರೆದಿಲ್ಲ, ಬಜೆಟ್ ನಂತರ ಬೇಡ, ನಾಳೆಯೊಳಗೆ ಹೈಕಮಾಂಡ್ ಒಂದು ನಿರ್ಣಯ ಕೈಗೊಳ್ಳಿ ಅಂತ ಶಿವಗಂಗಾ ಬಸವರಾಜ್ ಅವರ ಆಗ್ರಹ. ಈ ಮಧ್ಯೆ ದಲಿತ ಸಚಿವರ ಡಿನ್ನರ್ ಸಭೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ. ಹೌದಾ, ಈ SC SC TSP ಅನುದಾನ 42,000 ಕೋಟಿ ರೂಪಾಯಿಯನ್ನ ಕಳೆದ ಬಜೆಟ್ನಲ್ಲಿ ಸರ್ಕಾರ ಕೊಟ್ಟಿತ್ತು. ಆ ಹಣ ಎಲ್ಲಾ ಇಲಾಖೆಗಳಲ್ಲೂ ಹಂಚಿ ಹೋಗ್ಬಿಟ್ಟಿದೆ. ಈ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ಲಿಂಗಾಯತ ಶಾಸಕರು ಕೂಡ ಡಿನ್ನರ್ ಮೀಟಿಂಗ್ ಮಾಡಿದ್ದು, ಅಲ್ಲಿ ರಾಜಕೀಯ ಮಾತುಕತೆ ನಡೆಸಿಲ್ಲ ಅಂತ ಸಚಿವ MB ಪಾಟೀಲ್ ಹೇಳಿದ್ದಾರೆ. ಹೈಕಮಾಂಡ್ ಅವ್ರ ಕಡೆ ಮುಖ ಮಾಡಿ ನೋಡ್ತಾ ಇದ್ದೇವೆ. ಅವರು ಇವ್ರನ್ನ ಕರೆಸಿ ಮಾತನಾಡಿ ಇದನ್ನ ಬಗೆಹರಿಸ್ತಾರೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ಇದ್ದೇವೆ ನಾವು. ಕೆಲವು ಶಾಸಕರು ವಿದೇಶಿ ಪ್ರವಾಸ ಸಚಿವರ ಜೊತೆ ಹೊರಟಿದ್ದಾರೆ. ನನ್ಗೆ ಗೊತ್ತಿದ್ದಂತೆ ನನ್ನ ಗಮನಕ್ಕೆ ಅವೆಲ್ಲ ಯಾವುದು ಬಂದಿಲ್ಲ. ತಾವು ಯಾವ್ದು ರೆಸಾರ್ಟ್ ಅಥವಾ ಫಾರಿನ್ ಟ್ರಿಪ್ ಯಾವ್ದು ಇಲ್ವ ತಮ್ಮದು? ಸಾಧನ ಆಯ್ತು, ಈಗ ಹಳ್ಳಿಗೆ ಹೋಗಿ ಪಂಚ ಹಾಕೊಂಡು ಕೂತ್ಕೋಬೇಕು ಅಷ್ಟೇ. ನಾನು ಹಳ್ಳಿಲಿ ನಾನು ಕಾಯ್ತಾ ಇದ್ದಾರೆ, ಹಳ್ಳಿಗೆ ಹೋಗಿ ಕೂತ್ಕೋತೀನಿ ನಾನು. ಹೈಕಮಾಂಡ್ ಕರೀತಾರೆ ಅಂತಕ್ಕಂಥದ್ದು ನಾವು ಕೂಡ ಮಾಧ್ಯಮದಲ್ಲಿ ನೋಡಿದೀವಿ. ಇಬ್ಬರನ್ನು ಕರೆದು ಮಾತಾಡ್ತಾರೆ ಅಂತ ಹೇಳಿ ಕೂಡಲೇ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಇದಕ್ಕೆ ಒಂದು ತೆರೆ ಎಳಿಬೇಕು, ಒಂದು ಅಂತಿಮವಾದಂಥ ರೂಪವನ್ನು ಕೊಡಬೇಕು ಇದಕ್ಕೆ. ಇಲ್ಲ ಅಂತಂದ್ರೆ ನಮ್ಮ ಪಕ್ಷಕ್ಕೆ ಮುಂದೆ ಇದರಿಂದ ಹಾನಿ ಆಗ್ತದೆ. ನಮ್ಮನ್ನೆಲ್ಲ ಕರೆದ್ರೆ ನಾವು ಮಾತಾಡ್ತೀವಿ, ವಿಚಾರ ಎಲ್ಲ ಹೇಳ್ತೀವಿ, ನಾವು ತಿಳಿಸ್ತೀವಿ. ಒಂದಕ್ಕೊಂದು ತೆರೆ ಎಳಿಬೇಕು ಅಂತೇಳಿ ನಾವು ಹೈಕಮಾಂಡ್. ಡೆಲ್ಲಿಗೆ ನಮ್ಮನ್ನೇನು ಕರೆದಿಲ್ಲ,
ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕರೀತಾರೆ ಅಂತ ಹೇಳಿದ್ರು. ನಿಮ್ಮಲ್ಲಿ ಏನು ಮುಖ್ಯಮಂತ್ರಿ ಗೊಂದಲ ಇತ್ತು, ಅದಕ್ಕೊಂದು ಇತ್ಯರ್ಥ ಆಡಬೇಕು ಹೈಕಮಾಂಡ್ ಅಂತ ನಾವೇನು ಪದೇ ಪದೇ ಹೇಳ್ತಾ ಇದ್ವಲ್ಲ, ಆ ವಿಷಯವಾಗಿರ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಡಿ ಕೆ ಶಿವಕುಮಾರ್ ಅವ್ರು ಮಾಡೋದಾದ್ರೂ ಮಾಡಿ, ಇಲ್ಲ ಅವ್ರನ್ನೇ ಮುಂದುವರಿಸಿ. SCPTSP 42,000 ಕೋಟಿ ಕಳೆದ ಬಡ್ಜೆಟ್ನಲ್ಲಿ ಕೊಟ್ಟಿದ್ದಾರೆ. ಆ 42,000 ಕೋಟಿ ಎಲ್ಲ ಇಲಾಖೆಗೂ ಹಂಚಿ ಹೋಗಿದೆ. ಆ ಇಲಾಖೆಗಳು ಯಾವ್ಯಾವುದಕ್ಕೆ ಖರ್ಚು ಮಾಡ್ತಾರೆ ಮತ್ತು ಅದರ ಉಪಯೋಗ ಎಷ್ಟರ ಮಟ್ಟಿಗೆ ಆಗುತ್ತೆ, ಇದೆಲ್ಲ ನಮಗೆ ಒಂದು ರೀತಿಯಲ್ಲಿ ಲೆಕ್ಕನೇ ಸಿಕ್ಕೋದಿಲ್ಲ. ಖರ್ಚು ಅವ್ರು ಮಾಡಿರ್ತಾರೆ, ಆದರೆ ಬೆನಿಫಿಷರೀಸಿಗೆ ಸಮರ್ಪಕವಾಗಿ ತಲುಪಿಲ್ಲ ಅನ್ನೋದು ಒಂದು ಕೂಗಿದೆ. ಅದಕ್ಕೆ ಲೆಜಿಸ್ಲೇಟರ್ಸು ಬಿಲಾಂಗ್ ಟು SC STs. ಈ SC SC TSP ಹಣದ ವಿಚಾರದಲ್ಲಿ ಮಾತನಾಡಿದಾಗ ಅಂಥದ್ದು ಯಾವುದು ನಾವು ಮಾಡಿಲ್ಲ ಅಂತೇಳಿ ಪುಂಗಿ ಊದ್ಕೊಂಡು ಓಡಾಡ್ತಾ ಇದ್ರು. ಈಗ ಅವ್ರು ಮಾತಾಡ್ತಾರಂತೆ, ದಲಿತರ ಕಲ್ಯಾಣಕ್ಕೋಸ್ಕರ ಇಟ್ಟಂತ ಹಣವನ್ನ ನಿಮ್ಮ ಗ್ಯಾರಂಟಿಗಳಿಗೋಸ್ಕರ ಬಳಕೆ ಮಾಡ್ಕೊಂಡ್ಬಿಟ್ಟು ಮೆಚ್ಚಿಸೋಕ್ಕೋಸ್ಕರ ಪಾಪ ದಲಿತರನ್ನ ಉದ್ಧಾರ ಅಂತೂ ಮಾಡಲಿಲ್ಲ, ಹೆಸರು ಮಾತ್ರ ಹೇಳ್ಕೊಂಡು ಓಡಾಡ್ತೀರಾ. ಏನೂ ಅನ್ಸೋದಿಲ್ವಾ ನಿಮಗೆ? ಅದನ್ನು ಕೇಳಬೇಕಾದವ್ರು ಅವರೇ ಕೇಳಲ್ವಲ್ಲ. ಏನು ಮಾಡೋದು, ಅವರು ದಲಿತ ನಾಯಕರುಗಳೇ, ಅವ್ರ ವಿಚಾರದಲ್ಲೇ ಕೇಳಬೇಕು. ಅವರೆಲ್ಲ ಚೆನ್ನಾಗಿದ್ದಾರಲ್ಲ, ಬಡವರಾಗಿರ್ತಾರೆ, ಬಡವರಿಗೋಸ್ಕರ ಕೊಡ್ತಾ ಇದ್ದೀವಿ. ಕೊಟ್ಟಿಲ್ವಾ 2,000 ರೂಪಾಯಿ ಗ್ಯಾರಂಟಿ? ಅದು ಅವ್ರಿಗೂ ಸೇರುತ್ತೆ ಅಲ್ವಾ? ಇನ್ನು ರಾಜ್ಯದಲ್ಲಿ ಪವರ್ ಶೇರಿಂಗ್ ಕಿತ್ತಾಟ ಮಧ್ಯೆ ಶಾಸಕರ ವಿದೇಶಿ ಪ್ರಯಾಣಕ್ಕೆ ಸಿದ್ಧತೆ ಕೂಡ ನಡೀತಾ ಇದೆ. ಫೆಬ್ರವರಿ 3ನೇ ವಾರದಲ್ಲಿ 33 ಶಾಸಕರು ಆಫ್ರಿಕಾ ಟೂರ್ ಅನ್ನ ಹೋಗ್ತಾರೆ. 2 ತಂಡಗಳಲ್ಲಿ ಹೋಗೋದಕ್ಕೆ ಸಿಎಂ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಏನೇ ಇದ್ರೂ ಮಾರ್ಚ್ ಒಳಗೆ ಬಂದ್ಬಿಡ್ರಪ್ಪ ಅಂತ ಹೇಳಿದ್ದಾರಂತೆ. ಇನ್ನು ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ನೇತೃತ್ವದಲ್ಲಿ ಫೆಬ್ರವರಿ 16ರಿಂದ ಮಾರ್ಚ್ 3ರ ತನಕ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಸುಮಾರು 15ಕ್ಕೂ ಹೆಚ್ಚು ಶಾಸಕರು ಪ್ರವಾಸವನ್ನು ಹೋಗ್ತಾರೆ. ಈ ಮಧ್ಯೆ ಪವರ್ ಶೇರಿಂಗ್ ಕಚ್ಚಾಟದ ಮಧ್ಯೆ ಅಧಿವೇಶನ ಮುಗಿಸಿರುವ ಸಿಎಂ ಸಿದ್ದರಾಮಯ್ಯ ಇದೀಗ ಬಜೆಟ್ ಸಿದ್ಧತೆಯನ್ನು ಆರಂಭಿಸಿದ್ದಾರೆ. ಎಂದಿನಿಂದ ಸಿಎಂ ಸಿದ್ದರಾಮಯ್ಯ ಬಜೆಟ್ ಸಿದ್ಧತೆಯಲ್ಲಿ ಮಗ್ನರಾಗಿದ್ದು ಶಕ್ತಿ ಭವನದಲ್ಲಿ ಬಜೆಟ್ ಪೂರ್ವ ಸಿದ್ಧತಾ ಸಭೆಯನ್ನು ನಡೆಸಿದ್ದಾರೆ. ಮುಖ್ಯಮಂತ್ರಿಗಳು ಬಜೆಟ್ ಪ್ರಿಪರೇಷನ್ಗೆ ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ಮೊದಲನೇ ಇಲಾಖೆನೇ ಪೊಲೀಸ್ ಇಲಾಖೆ. ನಾವು ನಮ್ಮ ಇಲಾಖೆ ವತಿಯಿಂದ ಏನೆಲ್ಲ ಕೇಳಬೇಕು ಅದನ್ನು ತಯಾರು ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದನ್ನು ಪ್ರೆಸೆಂಟ್ ಮಾಡ್ತೀವಿ. ರೆಕ್ರೂಟ್ಮೆಂಟ್ ಆಗಬೇಕು, ಹೊಸ ಪೊಲೀಸ್ ಸ್ಟೇಷನ್ಸ್ ಕೊಡಬೇಕು ಮತ್ತು ಇತ್ಯಾದಿ. ಅವೆಲ್ಲ ಡೀಟೇಲ್ಸ್ ಹೇಳಕ್ ಹೋಗೋದಿಲ್ಲ, ಇವೆಲ್ಲ ಇದಾವೆ. ಕೇಂದ್ರ ಬಜೆಟ್ನ ಚೊಂಬು ಅಂದವ್ರು ಇಲ್ಲಿ ಏನ್ ಕೊಡ್ತಾರೆ ನೋಡ್ಬೇಕು, ನೋಡೋಣ ಏನೇನು ಎಲ್ಲೆಲ್ಲ ಹೊಂದಿಸ್ತಾರೆ ಅಂತೇಳಿ. ಇನ್ನು ರಾಜ್ಯದಲ್ಲಿ ಸರ್ಕಾರದ ಜಾಗ ಕಾಂಗ್ರೆಸ್ ಪಕ್ಷದ ಪಾಲಾಗ್ತಾ ಇದೆ. ನಗರಾಭಿವೃದ್ಧಿ ಪ್ರಾಧಿಕಾರಿಗಳು ಬಡಾವಣೆಗಳಲ್ಲಿ ಸಾರ್ವಜನಿಕ ಸೌಕರ್ಯಗಳಿಗೆ ಅಂತ ಮೀಸಲಿಡುವ ಕೋಟಿ ಬೆಲೆ ಬಾಳುವ CA ಸೈಟ್ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಸರ್ಕಾರ ಹಂಚ್ತಾ ಇದೆ. ಪ್ರತಿ ತಾಲೂಕಿನಲ್ಲೂ ಕಾಂಗ್ರೆಸ್ ಭವನಕ್ಕೆ ಮುಂದಾಗಿರುವಂತಹ ಕೆಪಿಸಿಸಿಗೆ ಈ ಜಾಗವನ್ನು ಪೌರಾಡಳಿತ ಇಲಾಖೆ ಕೊಟ್ಟಿದೆ. ವಿಧಾನ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯ ಚಿದಾನಂದಗೌಡ ಪ್ರಶ್ನೆಗೆ ಈ ಬಗ್ಗೆ ಪೌರಾಡಳಿತ ಇಲಾಖೆ ಸಚಿವ ರಹೀಂ ಖಾನ್ ಲಿಖಿತ ಉತ್ತರ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ, ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ, ಚಿಕ್ಕಬಳ್ಳಾಪುರದ ಗೌರಿಬಿದನೂರು, ಕಲಬುರಗಿ, ಅಫಜಲ್ಪುರ, ಚಿಂಚೋಳಿ, ಬಾಗಲಕೋಟೆ, ಚಿತ್ರದುರ್ಗ, ಕಾರವಾರ, ಶಿವಮೊಗ್ಗ ಸೇರಿದಂತೆ ರಾಜ್ಯದ 13 ಜಿಲ್ಲೆಗಳಲ್ಲಿ ಪುರಸಭೆ, ನಗರಸಭೆ ಜಾಗವನ್ನು ಕಾಂಗ್ರೆಸ್ ಭವನ ಕಟ್ಟಲು ಕೊಟ್ಟಿರುವಂತಹ ಪೌರಾಡಳಿತ ಇಲಾಖೆ. ಕಾನೂನು ಇಲಾಖೆ ವಿರೋಧದ ನಡುವೆಯೂ ಕೂಡ ಕಾಂಗ್ರೆಸ್ ಭವನಕ್ಕೆ ಜಾಗ ಕೊಟ್ಟಿರುವ ಬಗ್ಗೆ ಆರೋಪ ಇದೆ. ಸರ್ಕಾರದ ಕ್ರಮವನ್ನು ಗೃಹ ಸಚಿವ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಅದು ನಮ್ಮ ಪಕ್ಷದಲ್ಲಿ ಸರ್ಕಾರ ತೀರ್ಮಾನ ಆಗಿದೆ, ಯಾರೋ ಇಂಡಿವಿಜುವಲ್ ಆಗಿ ಯಾರು ತೀರ್ಮಾನ ಮಾಡಿಲ್ಲ. ಹಿಂದೆ ಬಿಜೆಪಿಯವರು ಅವರು ಕೊಟ್ಟಿದ್ದಾರಲ್ಲ, ಅವರವರ ಪಾರ್ಟಿ ಕಚೇರಿಗಳಿಗೆ ಅವರು ಕೊಟ್ಟಿದ್ದಾರೆ. ಅವರು ಹೆಚ್ಚು ಕೊಟ್ಟಿದ್ದಾರೋ ಕಮ್ಮಿ ಕೊಟ್ಟಿದ್ದಾರೋ, ಆದರೆ ಅವರು ಕೊಟ್ಟಿದ್ದಾರೆ. ಇಟ್ಸ್ ಎ ಡಿಸಿಷನ್ ಆಫ್ ದಿ ಗವರ್ಮೆಂಟ್. ಅದು ಹೇಗೆ ಕೊಡುತ್ತೆ ಸರ್ಕಾರಿ ಜಾಗವನ್ನ? ಯಾವ ರೀತಿಯಾಗಿ ಬಳಕೆ ಮಾಡ್ತೀರಾ ನೀವು? ಯಾವ ಆಧಾರದ ಮೇಲೆ ಬಳಕೆ ಮಾಡ್ಕೊಳ್ತೀರಾ? ಅಲ್ಲ, ಅದಕ್ಕೆ ಅವಕಾಶ ಇದೆ. ಬೇರೆ ಬೇರೆ ಹೇಗೆ ಅವಕಾಶ ಇದೆ? ನೀವು RSS ಗೆ ಕೊಟ್ಟಂತ ಜಾಗವನ್ನ ಇಲ್ಲೆಲ್ಲ ಕೊಟ್ಟಿದ್ರಲ್ವಾ, ಯಲಹಂಕದಿಂದ ಮುಂದ್ಗಡೆ, ಅದನ್ನ ವಾಪಸ್ ತಗೊಳ್ಳುವಂತ ಕೆಲಸ ಆಯ್ತು. ಅವಾಗ ಪ್ರಶ್ನೆಯನ್ನ ಮಾಡಿದ್ರಿ. ಈಗ ಯಾವ ನೈತಿಕತೆ ಆಧಾರದ ಮೇಲೆ ನೀವು ಆ ಜಾಗವನ್ನ KPCC ಪಕ್ಷಕ್ಕೋಸ್ಕರ ಬಳಕೆಯನ್ನ ಮಾಡ್ಕೊಳ್ತಾ ಇರುವಂತದ್ದು? ಡೋಂಟ್ ಬಿ ಅಶೇಮ್. ಅಷ್ಟು ಒಬ್ಬೊಬ್ಬ ಶಾಸಕರು ಆಯಾ ಜಿಲ್ಲೆಗಳಲ್ಲಿ ಒಂದು ಜಾಗವನ್ನ ಕೊಡದೇ ಇರುವ ಮಟ್ಟಕ್ಕೆ ಹೋಗ್ಬಿಟ್ರ, ಸರ್ಕಾರಿ ಜಮೀನನ್ನ ತಗೊಳ್ಳೋ ಮಟ್ಟಕ್ಕೆ ಹೋಗ್ಬಿಟ್ರ. ನೀವು ಬಡವರಿಗೆ ಕೊಡ್ಬೇಕಾಗಿರುವಂತ ಜಾಗವನ್ನ ಬಿಟ್ಟಿ ಸಿಗುತ್ತೆ ಅಂದ್ರೆ ಯಾಕೆ ಕೈಯಿಂದ ಕೊಡಲ್ಲ? ಅಲ್ಲ, ಒಬ್ಬ ಶಾಸಕರು ನಾನು ಇಷ್ಟೊಂದು ಅಂತೆಲ್ಲ ಬೀಗ್ತಿರ್ತೀರಪ್ಪ, ಒಂದೊಂದು ಜಾಗ ಕೊಡೋಕ್ಕೂ ಕಷ್ಟ ಆಗ್ಬಿಡ್ತಾ ನಿಮ್ಗೆ ಶಾಸಕರಿಗೆ. ಚೀ ಇಷ್ಟೊಂದು ಬಡತನದಲ್ಲಿ ಕಾಂಗ್ರೆಸ್, ಅದರಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಬಂದಿದೆ ಅಂತ ನನಗೆ ಅನಿಸ್ಲಿಲ್ಲ. ಪಾಪ ಈ ಮಟ್ಟಕ್ಕೆ ಬಡತನನ ಪಾಪ 2,000 ರೂಪಾಯಿ ಗ್ಯಾರಂಟಿ ಸ್ಕೀಮಲ್ಲಿ ಇವ್ರನ್ನೂ ಸೇರಿಸ್ಬೇಕು KPCC ಅನ್ನ ಅಲ್ವಾ? ಒಂಚೂರು ಸಿಗುತ್ತೇನೋ.